ಫ್ರೆಂಡ್ಸ್, ಕನ್ನಡ ಬೋರ್ಡ್ಗೆ ಸ್ವಾಗತ. ರೀಸೆಂಟ್ ಆಗಿ ಇಂಡಿಯಾದಲ್ಲಿ ಪೋಕೋದವರು ಪೋಕೋ X3 ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಅದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 732G ಚಿಪ್ಸೆಟ್ ಇರೋ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಪೋಕೋ X3 ಟೋಟಲ್ ಆಗಿ 3 ವೇರಿಯಂಟ್ ಅಲ್ಲಿ ನಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮೊದಲನೇದು 6GB RAM 64GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್. ಎರಡನೇದು 6GB RAM 128GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್. ಮೂರನೇದು 8GB RAM 128GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ನಾನು ನಿಮ್ಗೆ ಇವಾಗ ಬಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಪೋಕೋ X3 ಸ್ಮಾರ್ಟ್ ಫೋನ್ ಬಾಕ್ಸ್ ಅಂತಾನೆ ಹೇಳ್ಬೋದು. ಇನ್ನು ಏನ್ ತಡ ಮಾಡೋದು, ಈ ಬಾಕ್ಸ್ ಓಪನ್ ಮಾಡಿ ಈ ಬಾಕ್ಸ್ ಒಳಗಡೆ ಏನೇನ್ ಕೊಟ್ಟಿದ್ದಾರೆ, ಹಾಗೆ ಪೋಕೋ X3 ಸ್ಮಾರ್ಟ್ ಫೋನ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ನಿಮ್ಗೆ ಇವಾಗ ಟೋಟಲ್ ಆಗಿ 2 ಬಾಕ್ಸ್ ನ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಇಲ್ಲಿ ನೋಡಿ, ಇದು ರಿಟೇಲ್ ಬಾಕ್ಸ್ ಅಂತಾನೆ ಹೇಳ್ಬೋದು. ಇವಾಗ ನಾವು ಏನು ಪೋಕೋ X3 ಸ್ಮಾರ್ಟ್ ಫೋನ್ ಬೈ ಮಾಡಿದಾಗ ರಿಟೇಲ್ ಬಾಕ್ಸ್ ಕೊಡ್ತಾರಲ್ಲ, ಅದೇ ಈ ರಿಟೇಲ್ ಬಾಕ್ಸ್ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಈ ಬಾಕ್ಸ್ ನ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಪೋಕೋ ಬ್ರ್ಯಾಂಡ್ ನೇಮ್ ನ ಮೆನ್ಷನ್ ಮಾಡಿದ್ರೆ, ಹಾಗೆ ಮಿಡಲ್ ಅಲ್ಲಿ X3 ಅಂತಾನು ಕೂಡ ಮೆನ್ಷನ್ ಮಾಡಿದ್ರೆ. ದೆನ್ ಈ ಬಾಕ್ಸ್ ನ ಬ್ಯಾಕ್ ಸೈಡ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪೋಕೋ X3 ಸ್ಪೆಸಿಫಿಕೇಶನ್ ನ ಇಲ್ಲಿ ಮೆನ್ಷನ್ ಮಾಡಿದ್ರೆ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ರೆ 6GB RAM 128GB ROM ಅಂತ. ಮೀನ್ಸ್ ನಮ್ಗೆ ಕಳಿಸಿರೋದು ಪೋಕೋ X3 6GB RAM 128GB ಇರೋ ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಈ ಬಾಕ್ಸ್ ನ ಓಪನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಸ್ಪೆಷಲ್ ಬಾಕ್ಸ್ ಕೂಡ ಇದೆ ಅಂತ. ಇಲ್ಲಿ ನೋಡಿ, ಇದು ಸ್ಪೆಷಲ್ ಬಾಕ್ಸ್ ಅಂತಾನೆ ಹೇಳ್ಬೋದು. ನೀವೇನ ಬೈ ಮಾಡಿದಾಗ ಈ ಸ್ಪೆಷಲ್ ಬಾಕ್ಸ್ ಅಲ್ಲಿ ನಿಮ್ಗೆ ಕೊಡೋದಿಲ್ಲ. ನಮ್ಮಂತ ಪಬ್ಲಿಕೇಶನ್ಸ್ಗೆಲ್ಲ ಈ ರೀತಿಯಾಗಿ ಸ್ಪೆಷಲ್ ಬಾಕ್ಸ್ ಅಲ್ಲಿ ಅವರು ಫೋನ್ ನ ಕಳಿಸ್ತಾರೆ. ಅಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಬಾಕ್ಸ್ ಮೇಲ್ಗಡೆ ಸ್ಮೂತ್ AF ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇವಾಗ ನಾನು ಸ್ಪೆಷಲ್ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದರಲ್ಲಿ ಪೋಕೋ X3 ಸ್ಮಾರ್ಟ್ ಫೋನ್ ಯೂನಿಟ್ ಕೊಟ್ಟಿದ್ದಾರೆ. ಅಂಡ್ ದೆನ್ ನಮಗೆ ಕಳಿಸಿರೋದು ಶಾಡೋ ಗ್ರೇ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಈ ಫೋನ್ ನಿಮಗೆ ಟೋಟಲ್ ಆಗಿ 2 ಕಲರ್ ಅಲ್ಲಿ ಸಿಗುತ್ತೆ. ಒಂದು ಶಾಡೋ ಗ್ರೇ ಮತ್ತೆ ಕೋಬಾಲ್ಟ್ ಬ್ಲೂ ಕಲರ್ ಅಂತಾನೆ ಹೇಳ್ಬೋದು. ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದು ಶಾಡೋ ಗ್ರೇ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಈ ಫೋನ್ ನ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಪೋಕೋ ಅಂತ ಬ್ರ್ಯಾಂಡ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇದ್ರ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಕ್ವಾಡ್ ಕ್ಯಾಮ್ರಾ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾನು ಈ ಫೋನ್ ನ ಆನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡಿ, ನಿಮ್ಗೆ ಈ ಫೋನ್ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಫಿಂಗರ್ ಪ್ರಿಂಟ್ ಟಚ್ ಕೊಟ್ಟಿದ್ರಲ್ಲ, ಇದನ್ನ ಜಸ್ಟ್ ಹೋಲ್ಡ್ ಮಾಡಿದ್ರೆ ಸಾಕು, ಇವಾಗ ಫೋನ್ ಆನ್ ಆಗುತ್ತೆ. ಈ ಬಟನ್ ನಿಮ್ಗೆ ಫಿಂಗರ್ ಪ್ರಿಂಟ್ ಆಗೂ ಕೂಡ ಆಕ್ಸೆಸ್ ಆಗುತ್ತೆ, ಹಾಗೆ ಇದು ಪವರ್ ಬಟನ್ ಆಗೂ ಕೂಡ ಆಕ್ಸೆಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಫೋನ್ ನ ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಪವರ್ ಬಟನ್ ಕೊಟ್ಟಿದ್ದಾರೆ. ಹಾಗೆ ಇದ್ರ ಮೇಲ್ಗಡೆ ವಾಲ್ಯೂಮ್ ಬಟನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅಂಡ್ ದೆನ್ ಈ ಫೋನ್ ನ ಡೌನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. 3.5mm ಹೆಡ್ಫೋನ್ ಜಾಕ್ ಕೂಡ ಇದೆ. ಹಾಗೆ ಇದರಲ್ಲಿ ಸ್ಪೀಕರ್ ಗಳು ಕೂಡ ಕೊಟ್ಟಿದ್ದಾರೆ. ಅಂಡ್ ದೆನ್ ಮೈಕ್ರೋಫೋನ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಟಾಪ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಐಆರ್ ಬ್ಲಾಸ್ಟರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂಡ್ ದೆನ್ ಸೆನ್ಸರ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ಅಂಡ್ ದೆನ್ ಈ ಫೋನ್ ನ ಸೆಟಪ್ ಮಾಡೋಕ್ಕಿಂತ ಮುಂಚೆ ಇನ್ನು ಈ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಈ ಬಾಕ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಟೈಪ್ ಸಿ ಡೇಟಾ ಕೇಬಲ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಪವರ್ ಅಡಾಪ್ಟರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಪವರ್ ಅಡಾಪ್ಟರ್ ನ ಅವಶ್ಯಕತೆ ಇಲ್ಲ. ನಿಮ್ಗೆ ಈ ಪೋಕೋ X3 ಸ್ಮಾರ್ಟ್ ಫೋನ್ ಬಾಕ್ಸ್ ಅಲ್ಲಿ ಪವರ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಇಷ್ಟೊತ್ತರೆಗೂ ನಾನು ನಿಮ್ಗೆ ಈ ಸ್ಪೆಷಲ್ ಬಾಕ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೆಲ್ಲ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇವಾಗ ರಿಟೇಲ್ ಬಾಕ್ಸ್ ನ ಓಪನ್ ಮಾಡೋಣ. ನಾವು ಏನ್ ಬೈ ಮಾಡಿದಾಗ ನಮ್ಗೆ ಬಾಕ್ಸ್ ಕೊಡ್ತಾರಲ್ಲ, ಅದೇ ಈ ರಿಟೇಲ್ ಬಾಕ್ಸ್. ಅಂಡ್ ದೆನ್ ಈ ರಿಟೇಲ್ ಬಾಕ್ಸ್ ನ ಓಪನ್ ಮಾಡಿದಾಗ ಇಲ್ಲಿ ನೋಡಿ, ಇದರಲ್ಲಿ ಸಿಮ್ ಕಾರ್ಡ್ ಇಜೆಕ್ಟರ್ ಕೊಟ್ಟಿದ್ದಾರೆ. ಇವಾಗ ನಾವು ಸಿಮ್ ಕಾರ್ಡ್ ಅಲ್ಲಿ ಹಾಕೋದಕ್ಕೆ ಯೂಸ್ ಮಾಡ್ತಿಲ್ಲ, ಇದೆ ಸಿಮ್ ಕಾರ್ಡ್ ಇಜೆಕ್ಟರ್. ಅಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, TPU ಕೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಯೂಸರ್ ಗೈಡ್ ಕೂಡ ಕೊಟ್ಟಿದ್ದಾರೆ. ಫೋನ್ ಹೇಗೆ ಆಪರೇಟ್ ಮಾಡಬೇಕು ಅನ್ನೋದೆಲ್ಲ ಈ ಯೂಸರ್ ಗೈಡ್ ಅಲ್ಲಿ ಇರುತ್ತೆ. ಇವಾಗ ಈ TPU ಕೇಸ್ ನ ನೋಡೋಣ, ಫೋನ್ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ, ಇವಾಗ ನಾನು ಈ TPU ಕೇಸ್ ನ ಹಾಕ್ತೆ. ನೋಡಿ, ಫೋನು ಈ ರೀತಿಯಾಗಿ ಕಾಣಿಸುತ್ತೆ. ಇನ್ನು ಟೈಮ್ ವೇಸ್ಟ್ ಮಾಡ್ದಂಗೆ ಈ ಪೋಕೋ X3 ಸ್ಮಾರ್ಟ್ ಫೋನ್ ನ ಸೆಟಪ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ನೀವು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿ, ಹಾಗೆ ಇದರಲ್ಲಿ ರೀಜನ್ ನ ಸೆಲೆಕ್ಟ್ ಮಾಡಿ, ಹಾಗೆ ಇದರಲ್ಲಿ ನೀವು ನೆಟ್ವರ್ಕ್ ನ ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ಇವಾಗ ಅಟ್ ಪ್ರೆಸೆಂಟ್ ನಾನು ಯಾವುದೇ ಕಾರಣಕ್ಕೂ ನಾನು ನೆಟ್ವರ್ಕ್ ನ ಕನೆಕ್ಟ್ ಮಾಡ್ಕೊಂತಿಲ್ಲ. ದೆನ್ ನೆಕ್ಸ್ಟ್ ಇಲ್ಲಿ ನೋಡಿ, ಹೋಮ್ ಸ್ಕ್ರೀನ್ ಗೆ ಜಂಪ್ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಲ್ಲ, ಅದನ್ನು ಕೂಡ ಎಕ್ಸೆಪ್ಟ್ ಮಾಡಿ. ಇವಾಗ ನಾನು ಯಾವುದೇ ಕಾರಣಕ್ಕೂ ಸಿಮ್ ಕಾರ್ಡ್ ಹಾಕ್ತಿಲ್ಲ, ಇದನ್ನ ನಾನು ಆಮೇಲಿಂದ ಮಾಡ್ತೀನಿ. ಇಲ್ಲಿ ನಿಮ್ಗೊಂದು ಇಂಪಾರ್ಟೆಂಟ್ ಸೆಟಪ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸೆಟಪ್ ಮಾಡಬೇಕಾದ್ರೆ ಪೋಕೋ X3 ಸ್ಮಾರ್ಟ್ ಫೋನ್ ಅಲ್ಲಿ ಹುಷಾರಾಗಿ ಸೆಟಪ್ ಮಾಡಬೇಕು. ಇಲ್ಲಿ ನಿಮಗೆ ಲೊಕೇಶನ್ ಟ್ರ್ಯಾಕಿಂಗ್ ಕೊಟ್ಟಿದ್ರಲ್ಲ, ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ಅಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯೂಸರ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ರಲ್ಲ, ಇದರಲ್ಲಿ ನಾನು ಇದನ್ನ ಆಫ್ ಮಾಡ್ಕೊತೀನಿ. ಅಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನಿಮಗೆ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ರಲ್ಲ, ಇದನ್ನು ಕೂಡ ನೀವು ಆಫ್ ಮಾಡ್ಕೊಳ್ಳಿ. ಅಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ
ಪರ್ಸನಲೈಸ್ ಆಡ್ಸ್ ಅಂತ ಕೊಟ್ಟಿದ್ರಲ್ಲ ಅದನ್ನು ಕೂಡ ನಾನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ಯಾವ್ದಾದ್ರು ಆಡ್ಸ್ ಬರಬಾರ್ದು ಅಂತ ಅಂದ್ರೆ ಇದನ್ನ ನೀವು ಪರ್ಸನಲೈಸ್ ಆಡ್ಸ್ ನ ಆಫ್ ಮಾಡ್ಕೊಳ್ಳಿ. ಅಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಆಡ್ಸ್ ನ ಆಫ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಏನು ಅಂತ ಅಂದ್ರೆ ಇವಾಗ ನಾವು ಪರ್ಸನಲೈಸ್ ಇರೋ ಆಡ್ಸ್ ನ ಆಫ್ ಮಾಡಿದ್ರು ಕೂಡ ನಿಮಗೆ ಸಮ್ ಅದರ್ ಆಡ್ಸ್ ಬರುತ್ತೆ, ಮೀನ್ಸ್ ಇರ್ರಿಲೆವೆಂಟ್ ಆಡ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ನಾನು ನೆಕ್ಸ್ಟ್ ಅಗ್ರಿ ಅಂತ ಕೊಡ್ತೀನಿ. ದೆನ್ ನೆಕ್ಸ್ಟ್ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಗ್ಲಾನ್ಸ್ ಫಾರ್ MI ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಆಫ್ ಮಾಡ್ಕೊತೀನಿ. ನೀವು ಬೇಕು ಅಂತಂದ್ರೆ ನೀವು ಆನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ 2 ಸೆಟ್ ಇದೆ, ಇದರಲ್ಲಿ ನಾನು ಲಿಮಿಟ್ಲೆಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಫೋನ್ ನ ಡಿಸ್ಪ್ಲೇ ಸೈಜ್ ಬಂದು 6.67 ಇಂಚ್ ಫುಲ್ HD ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಇದರ ರಿಫ್ರೆಶ್ ರೇಟ್ ಬಂದು 120 Hz ಕೊಟ್ಟಿದ್ದಾರೆ. ಅಂಡ್ ದೆನ್ ಈ ಫೋನ್ ನ ರೆಸೊಲ್ಯೂಷನ್ ಬಂದು 2340x1080 ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಈ IPS LCD ಪ್ಯಾನಲ್ ಅಲ್ಲಿ ನಿಮಗೆ HDR10 ಕೂಡ ಎನೇಬಲ್ ಮಾಡಿದರೆ ವಿಡಿಯೋ ನೋಡೋದಕ್ಕಾಗ್ಲಿ ಅಥವಾ ಗೇಮ್ ಆಡೋದಕ್ಕಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಈ ಡಿಸ್ಪ್ಲೇ ಪ್ರೊಟೆಕ್ಷನ್ಗೋಸ್ಕರ ಗೋರಿಲ್ಲಾ ಗ್ಲಾಸ್ 5 ಕೂಡ ಇದರಲ್ಲಿ ಅಳವಡಿಸಿದರೆ, ಅದು ಪ್ರೊಟೆಕ್ಷನ್ಗೋಸ್ಕರ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಇದರಲ್ಲಿ P2I ಸ್ಪ್ಲಾಶ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೋಟಿಂಗ್ ಕೂಡ ಇದರಲ್ಲಿ ಅಳವಡಿಸಿದರೆ. ಅಂಡ್ ದೆನ್ ಈ ಫೋನ್ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೈಬ್ರಿಡ್ ಸಿಮ್ ಕಾರ್ಡ್ ಟ್ರೇ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಫೋನ್ ಅಲ್ಲಿ ನಿಮಗೆ ಸೆಲ್ಫಿ ಕ್ಯಾಮ್ರಾ ಬಂದು ಮೀನ್ಸ್ ಫ್ರಂಟ್ ಕ್ಯಾಮ್ರಾ ಬಂದು 20 ಮೆಗಾ ಪಿಕ್ಸೆಲ್ ಆಗಿದೆ. ಅಂಡ್ ದೆನ್ ರೇರ್ ಕ್ಯಾಮ್ರಾ ಬಂದು ನಿಮಗೆ ಕ್ವಾಡ್ ಕ್ಯಾಮ್ರಾ ಆಗಿದೆ. ಈ ಕ್ವಾಡ್ ಕ್ಯಾಮ್ರಾದಲ್ಲಿ ನಿಮಗೆ 64 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, 13 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾ ಅಳವಡಿಸಿದ್ದಾರೆ. ಅಂಡ್ ದೆನ್ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಂಡ್ ದೆನ್ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ದೆನ್ ನೆಕ್ಸ್ಟ್ ಹಾರ್ಡ್ವೇರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರಲ್ಲಿ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 732G ಚಿಪ್ಸೆಟ್ ನ ಅಳವಡಿಸಿದ್ದಾರೆ. ಅಂಡ್ ದೆನ್ ಈ ಫೋನ್ ರನ್ ಆಗ್ತಾ ಇರೋದು Android 10 ಅಲ್ಲಿ ಅಂತಾನೆ ಹೇಳ್ಬೋದು. ದೆನ್ ನೆಕ್ಸ್ಟ್ ಬ್ಯಾಟರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರಲ್ಲಿ 6000 mAh ಬ್ಯಾಟರಿ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ನೋಡೋದಲ್ಲ ವೀಕ್ಷಕರೇ, ಇಷ್ಟೊತ್ತರೆಗೂ ನಾನು ನಿಮಗೆ Poco X3 ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ ಈ Poco X3 ಸ್ಮಾರ್ಟ್ ಫೋನ್ ನ ಬೆಲೆ. ಈ Poco X3 ಸ್ಮಾರ್ಟ್ ಫೋನ್ ನಿಮ್ಗೆ ಟೋಟಲ್ ಆಗಿ 3 ವೇರಿಯಂಟ್ ಅಲ್ಲಿ ಬರೋದು. 6GB RAM, 64GB ಇಂಟರ್ನಲ್ ಸ್ಟೋರೇಜ್ ಇರೋ ಮೆಮೊರಿ ವೇರಿಯಂಟ್ ಬಂದು ನಿಮಗೆ 16,999 ರೂಪಾಯಿ ಆಗುತ್ತೆ. ಅಂಡ್ ದೆನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ನಲ್ಲ ಸ್ಮಾರ್ಟ್ ಫೋನ್ ಬಗ್ಗೆ, ಅದು 6GB RAM 128GB ಇಂಟರ್ನಲ್ ಸ್ಟೋರೇಜ್ ಇರೋ ಮೆಮೊರಿ ವೇರಿಯಂಟ್ ಬಂದು ನಿಮಗೆ 18,499 ರೂಪಾಯಿ ಆಗುತ್ತೆ. ದೆನ್ ನೆಕ್ಸ್ಟ್ 8GB RAM 128GB ಇಂಟರ್ನಲ್ ಸ್ಟೋರೇಜ್ ಇರೋ ಮೆಮೊರಿ ವೇರಿಯಂಟ್ ಬಂದು ನಿಮಗೆ 19,999 ರೂಪಾಯಿ ಆಗುತ್ತೆ. ನಾಳೆ 29ನೇ ತಾರೀಕು ಈ Poco X3 ಸ್ಮಾರ್ಟ್ ಫೋನ್ ನ ಫಸ್ಟ್ ಸೇಲ್ ಫ್ಲಿಪ್ಕಾರ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು Poco X3 ಸ್ಮಾರ್ಟ್ ಫೋನ್ ನ ಫ್ಲಿಪ್ಕಾರ್ಟ್ ಅಲ್ಲಿ ನಾಳೆ ಫಸ್ಟ್ ಸೇಲ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲೂ ಕೂಡ ನೀವು ಬೈ ಮಾಡಬಹುದು. ಅದು ಶಾರ್ಪ್ ನಾಳೆ ಮಧ್ಯಾಹ್ನ 12 ಗಂಟೆಗೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.